ವೆಂಕಟರಾಮ ನಾಯ್ಡು ಕೋಲ ಎಂಬುವರಿಗೆ ಶುದ್ಧ ಕ್ರಯ ಆಗಿರುವಂತಹ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಬಳಿಕ ಖಾತೆ ಮಾಡಿಕೊಡಿ ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರಂತೆ ಭೂಗಳ್ಳರು. ಆಗ ಕೋರ್ಟ್ನಲ್ಲಿ ಬಗೆಹರಿಸಿಕೊಳ್ಳಿ ಅಂತ ವಿಶೇಷ ತಹಶೀಲ್ದಾರ್ ಮಹೇಶ್ ಅವರು ಹೇಳ್ತಾರೆ. ಕೋರ್ಟ್ನಲ್ಲಿ ಬಗೆಹರಿಸಿಕೊಳ್ಳೋದಕ್ಕೆ ವಿಶೇಷ ತಹಶೀಲ್ದಾರ್ ಮಹೇಶ್ ಆದೇಶವನ್ನ ಕೂಡ ಕೊಡ್ತಾರೆ. ಬಳಿಕ ಬಾಣಸವಾಡಿ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಅಕ್ರಮ ಖಾತೆಯನ್ನ ಕೂಡ ತೆರೆಯಲಾಗುತ್ತೆ. ಹೀಗೆ ಅಕ್ರಮವಾಗಿ ಖಾತೆ ಮಾಡಿಸಿಕೊಟ್ಟಿರುವಂತಹ ತಹಶೀಲ್ದಾರ್ ಮಹೇಶ್ ಬಸವೇಶ್ವರ ನಗರ ರಾಧಾರ ಮಕ್ಕಳ ಹೆಸರಲ್ಲಿ ನಕಲಿ ಖಾತೆಯನ್ನ ಕೂಡ ಮಾಡಿಕೊಡ್ತಾರೆ. ಲೋಕ್ ಸುಂದರ್, ಮೀನಾಕ್ಷಿ, ಲಾವಣ್ಯ ಎಂಬುವರ ಹೆಸರಲ್ಲಿ ನಕಲಿ ಖಾತೆಯನ್ನ ಕೂಡ ತಹಶೀಲ್ದಾರ್ ಮಹೇಶ್ ಮಾಡಿಸಿಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಜಸ್ಟ್ ಎನ್ಜಿ ಮ್ಯಾನ್ ಮಾತ್ರ ಅಲ್ಲ, ಈ ರಾಧಾ ಗ್ಯಾಂಗ್ ಹಿಂದೆ ಕೆಲವರು ಕೂಡ ಶಾಮೀಲಾಗಿದ್ದಾರೆ. ಅವ್ರಿಗೆ ಖಾತೆ ಮಾಡಿಸಿಕೊಡೋದ್ರಿಂದ ಹಿಡಿದುಕೊಂಡು ಎಲ್ಲದರಲ್ಲೂ ಕೂಡ ಕೆಲ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರಾ ಅನ್ನುವಂಥ ಬಹುದೊಡ್ಡ ಪ್ರಶ್ನೆ ಈ ವಿಚಾರದಲ್ಲಿ ಕಾಡೋದಕ್ಕೆ ಶುರುವಾಗಿದೆ. ಈ ಪ್ರಶ್ನೆ ಇರೋದೇನ್ ಗೊತ್ತಾ, ಒಂದ್ ಕಡೆ ಡಿಸಿ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಹಂಗಂದ್ರೂ ಕೂಡ ತಹಶೀಲ್ದಾರ್ ಹೆಂಗಪ್ಪ ಅಕ್ರಮ ಖಾತೆ ಮಾಡಿಕೊಟ್ರು, ಇದು ಕೂಡ ಪ್ರಶ್ನೆ. ಈ ಬಗ್ಗೆ ಪ್ರಾದೇಶಿಕ ಆಯುಕ್ತ ಆದಿತ್ಯ ಆಮ್ಲಾ ಬಿಸ್ವಾಸ್ಗೆ ದೂರನ್ನ ನೀಡಲಾಗುತ್ತೆ. ಪ್ರಾದೇಶಿಕ ಆಯುಕ್ತರಿಗೆ ಅಸಲಿ ರಾಧಾ ಅವರೇ ಹೋಗಿ ದೂರು ಕೊಡೋದಕ್ಕೆ ಮುಂದಾಗ್ತಾರೆ. ಪರಿಶೀಲನೆ ಮಾಡಿ ಮೂಲ ಮಾಲೀಕರ ಹೆಸರಿಗೆ ದಾಖಲೆಯನ್ನ ವರ್ಗಾವಣೆ ಮಾಡಬೇಕು ಅಂತ ಸೂಚನೆ ಕೊಡ್ತಾರೆ ಅಧಿಕಾರಿ. ರೀಜನಲ್ ಆಫೀಸರ್ ಆದೇಶ ನೀಡಿದ್ರು ಕೂಡ ತಹಶೀಲ್ದಾರ್ ಮಹೇಶ್ ಅದನ್ನ ಡೋಂಟ್ ಕೇರ್ ಅಂತಾರೆ. ಕೇರ್ ಮಾಡಿಲ್ಲ ತಹಶೀಲ್ದಾರ್ ಮಹೇಶ್, ಮತ್ತೆ ಖಾತೆ ಮಾಡ್ಕೊಡೋದಕ್ಕೆ ಮುಂದಾಗ್ತಾರೆ. ಅಸಲಿ ಭೂ ಮಾಲೀಕರಿಂದ ಮತ್ತೆ ಪ್ರಾದೇಶಿಕ ಆಯುಕ್ತರಿಗೆ ದೂರು ಕೊಡಲಾಗುತ್ತೆ. ದೂರು ನೀಡಿದ ಬಳಿಕ ಭೂ ವರ್ಗಾವಣೆ ಪ್ರಕ್ರಿಯೆ ಲಾಕ್ ಮಾಡ್ಬಿಡ್ತಾರೆ ರೀಜನಲ್ ಆಫೀಸರ್. ಆದೇಶ ಕೊಟ್ಟರು ಕೂಡ ಹೆಂಗೆ ಇವ್ರು ಖಾತೆ ಮಾಡ್ಕೊಡ್ತಿದ್ದಾರೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಲಿ ಮಾಲೀಕರು ಇದ್ದಾರಲ್ಲ ರಾಧಾ ಗ್ಯಾಂಗ್ ಅವರು ಮತ್ತೆ ಹೋಗಿ ಆಯುಕ್ತರಿಗೆ ದೂರು ಕೊಡ್ತಾರೆ. ನೋಡಿ ಸರ್, ನೀವು ಹೇಳಿದ್ರು ಕೂಡ ಮತ್ತೆ ಮತ್ತೆ ಖಾತೆ ಮಾಡಿಸ್ಕೊಡ್ತಿದ್ದಾರೆ, ಅವರು ನಕಲಿ ಗ್ಯಾಂಗ್ ಅವರು ಅಥವಾ ನಕಲಿ ಮಾಲೀಕರು, ಅವರ ಹೆಸರಲ್ಲಿ ಈ ರೀತಿ ದಾಖಲೆಗಳ ಸೃಷ್ಟಿ ಆಗ್ತಾ ಇದೆ, ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ ಅಂತ ಅಸಲಿ ಮಾಲೀಕರು ಹೋಗಿ ಒನ್ಸ್ ಅಗೇನ್ ಪ್ರಾದೇಶಿಕ ಆಯುಕ್ತರಿಗೆ ದೂರು ಕೊಡ್ತಾರೆ. ಆದ್ರೆ ದೂರಿನ ಅನ್ವಯ ಭೂ ವರ್ಗಾವಣೆ ಪ್ರಕ್ರಿಯೆಯನ್ನ ಲಾಕ್ ಮಾಡಿಬಿಡ್ತಾರೆ ರೀಜನಲ್ ಆಫೀಸರ್ ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬಂದಿದೆ. ಮತ್ತೊಂದು ಅಪ್ಡೇಟ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ ಜಮೀನಿನ ಅಸಲಿ ಮಾಲೀಕರು. ಸದ್ಯ 3 ಕೇಸ್ ದಾಖಲಿಸಿ ದಾಖಲೆಗಳನ್ನ ಎಫ್ಎಸ್ಎಲ್ಗೆ ಕಳಿಸಿ ಕ್ರಮಕ್ಕೆ ಮನವಿ ಮಾಡ್ತಿದ್ದಾರೆ. ಎಲ್ಲಾ ದಾಖಲೆನ ಎಫ್ಎಸ್ಎಲ್ಗೆ ರವಾನಿಸಿ ವರದಿ ನೀಡಬೇಕು ಅಂತ ಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ. ಸದ್ಯ ಎಫ್ಎಸ್ಎಲ್ ವರದಿಗಾಗಿ ತನಿಖಾಧಿಕಾರಿಗಳು ಕಾದಿದ್ದಾರಂತೆ. ವರದಿ ಬಂದ ಬಳಿಕ ನಕಲಿ ಮಾಲೀಕರ ಸೃಷ್ಟಿಕರ್ತರಿಗೆ ಸಂಕಷ್ಟ ಎದುರಾಗುತ್ತಾ ಅನ್ನೋದು ಪ್ರಶ್ನೆ. ಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ ಜಮೀನಿನ ಅಸಲಿ ಮಾಲೀಕರು. ನಕಲಿ ಮಾಲೀಕರು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಈ ಭೂಮಿ ನಮಗೆ ಸೇರಿದ್ದು ಅಂತ ಒಂದಷ್ಟು ಖಾತೆಗಳನ್ನ ಕೂಡ ತೆರೀತಾರೆ. ಇದೆಲ್ಲವೂ ಕೂಡ ಶುದ್ಧ ಸುಳ್ಳು ಅಂತ ಈಗ ಅಸಲಿ ಮಾಲೀಕರು ಪ್ರತ್ಯಕ್ಷರಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಹಾಗಾಗಿ ಕೋರ್ಟ್ ಆದೇಶ ಬರಬೇಕು ಅಂತ ತನಿಖಾಧಿಕಾರಿಗಳು ಕೂಡ ಕಾಯ್ತಿದ್ದಾರೆ. ಅಲ್ಲಿಗೆ ಅಸಲಿ ಮಾಲೀಕರು ಯಾರು, ಇದರಿಂದ ಒಂದು ಕ್ಲಾರಿಟಿ ಸಿಗಬಹುದು ಅನ್ನುವಂಥ ಅಂದಾಜು ತನಿಖಾಧಿಕಾರಿಗಳಿಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ಮಂಜುನಾಥ್, ಈಗ ಅಸಲಿ ಮಾಲೀಕರು ಮುಂದೆ ಬಂದಿದ್ದಾರೆ, ನಕಲಿ ಗ್ಯಾಂಗ್ ವಿರುದ್ಧ ಕ್ರಮ ಆಗಬೇಕು ಅಂತ ಕಾನೂನು ಸಮರವನ್ನ ಮುಂದುವರಿಸಿದ್ದಾರೆ. ಎಕ್ಸಾಕ್ಟ್ಲಿ ಈಗ ಯಾವ ಹಂತದಲ್ಲಿದೆ ಈ ವಿಚಾರ, ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ? ಶ್ರುತಿ, ಇಲ್ಲಿ ನಾನು ಆಗಲೇ ಹೇಳಿದಾಗೆ ಏನು ಬಾಣಸವಾಡಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ನಡೆದಂಥ ಏನು ಗಿಫ್ಟ್ ಡೀಡ್ ಇರುತ್ತೆ, ಇಲ್ಲಿ ಕೇಸ್ಗಳು ದಾಖಲಾದಾಗ ಆ ಗಿಫ್ಟ್ ಡೀಡನ್ನು ಕ್ಯಾನ್ಸಲ್ ಮಾಡಲಾಗುತ್ತೆ. ನಂತರ ವರ್ತೂರು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಆಂಧ್ರ ಮೂಲದ ಒಬ್ಬ ಬಿಲ್ಡರ್ ವೆಂಕಟರಾಮ ನಾಯ್ಡು ಕೋಲ ಅಂತವ್ರಿಗೆ ಶುದ್ಧ ಕ್ರಯವನ್ನು ಈ ಒಂದು 3ನೇ ರಾಧಾ ಗ್ಯಾಂಗ್ ಮಾಡಿಕೊಡುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಖಾತೆಗಳನ್ನು ಮಾಡ್ಕೊಳ್ಳೋದಕ್ಕೆ ಅರ್ಜಿಯನ್ನು ಸಲ್ಲಿಸಿದಾಗ ಇದೇ ತಹಶೀಲ್ದಾರ್ ವಿಶೇಷ ತಹಶೀಲ್ದಾರ್ ಮಹೇಶ್ ಅವರು ಈ ಪ್ರಕರಣ ಅಂದರೆ ಈ ಜಮೀನು ವಿವಾದಿತ ಭೂಮಿಯಾಗಿದೆ, ಹೀಗಾಗಿ ಇಲ್ಲಿ ಹಲವಾರು ಕೇಸುಗಳು ಬಂದಂಥ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಕೋರ್ಟ್ನಲ್ಲಿ ಬಗೆಹರಿಸ್ಕೊಂಡು ಬನ್ನಿ ಅಂತಕ್ಕಂಥ ಒಂದು ಆದೇಶವನ್ನು ಮಾಡ್ತಾರೆ. ಆದೇಶ ಮಾಡಿದಂಥ ಇದೇ ವಿಶೇಷ ತಹಶೀಲ್ದಾರ್ ವಿರುದ್ಧ ಏನು ಮೂಲ ಮಾಲೀಕರಾದಂಥ ರಾಧಾ ಮತ್ತು ವೆಂಕಟಪ್ಪ ಅವರು ಏನಿದ್ದಾರೆ, ಅವರು ಏನು ರೀಜನಲ್ ಆಯುಕ್ತರು ಅಂದರೆ ಪ್ರಾದೇಶಿಕ ಆಯುಕ್ತರಂಥ ಆದಿತ್ಯ ಆಮ್ಲಾ ಬಿಸ್ವಾಸ್ ಅವರ ಬಳಿ ಹೋಗಿ ಒಂದು ದೂರನ್ನು ಕೊಡ್ತಾರೆ. ಅವರ ಬಳಿದಂಥ ದಾಖಲೆಗಳನ್ನು ಕೊಡ್ತಾರೆ. ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಇಲ್ಲಿ ಅಕ್ರಮ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಹಾಗಾಗಿ ಆ ತಹಶೀಲ್ದಾರ್ಗೆ ಒಂದು ಸೂಚನೆಯನ್ನು ಕೊಡ್ತಾರೆ. ಏನೆಲ್ಲ ಒಂದು ಪ್ರೋಸೆಸ್ ಆಗಿದೆ, ಲ್ಯಾಂಡ್ ವಿಲೇವಾರಿ ಆಗಿದೆ, ಅವೆಲ್ಲವನ್ನು ರದ್ದು ಮಾಡಿ ಮೂಲ ಮಾಲೀಕರಾದಂಥ ರಾಧಾ ಅವರ ಹೆಸರಿಗೆ ಪಹಣಿಯನ್ನು ಇರ್ಬೋದು ಅವೆಲ್ಲವನ್ನು ಕೂರಿಸಿ ಅಂತಕ್ಕಂಥ, ಅಂದರೆ ರೆಕಾರ್ಡ್ಸಲ್ಲಿ ಅವ್ರ ಹೆಸರು ಬರಬೇಕು, ಆ ರೀತಿಯಾಗಿ ಅಪ್ಡೇಟ್ ಮಾಡಿ ಅಂತಕ್ಕಂಥ ಒಂದು ಸೂಚನೆಯನ್ನು ಸಹ ಕೊಡ್ತಾರೆ. ಆದರೆ ಇಲ್ಲಿ ವಿಶೇಷ ತಹಶೀಲ್ದಾರ್ ಮಹೇಶ್ ಅವರು ಅದು ಯಾವ
ಕೆಲಸವನ್ನು ಮಾಡಲ್ಲ. ಯಾಕೆ ಅಂತಂದ್ರೆ ಆತ ಸತ್ವ ಡೆವಲಪರ್ಸ್ ಕಡೆಯಿಂದ ಅಥವಾ ಈ ಭೂಗಳರಿಂದ ಬಹು ದೊಡ್ಡದ ಮೊತ್ತಕ್ಕೆ ಡೀಲ್ ಆಗಿರ್ತಾರೆ. ಹಾಗಾಗಿ ಅವರ ಪರವಾಗಿ ಕೆಲಸಗಳನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಅವರನ್ನ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಂಥ ಆರೋಪದಲ್ಲಿ ಸಸ್ಪೆಂಡ್ ಮಾಡೋದಕ್ಕೆ ಪ್ಲಾನ್ ಆಗ್ತಾರೆ. ಆ ಸಸ್ಪೆಂಡ್ ಆಗ್ತೀನಿ ಅನ್ನೋ ಒಂದು ಮಾಹಿತಿ ತಿಳಿದ ಕೂಡಲೇ ಯಾರಿಗೆ ಒಂದು ಶುದ್ಧ ಕ್ರಯ ಆಗಿರುತ್ತೆ ಅವರ ಎಲ್ಲರ ಹೆಸರಿಗೂ ಸಹ ಒಂದು ಖಾತೆಗಳನ್ನು ಮಾಡಿಕೊಡ್ತಾರೆ. ಜೊತೆಗೆ ಇದೇ ಬಾಣಸವಾಡಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಬಸವೇಶ್ವರ ನಗರ ರಾಧ ಏನಿರ್ತಾರೆ ಅವರ ಮಕ್ಕಳಾದ ಏನು ಲೋಹಿತ್ ಅಶ್ವ ಇರ್ಬೋದು, ಲೋಹಿತ್ ಕುಮಾರು, ಧ್ರುವ ಕುಮಾರು, ಜೊತೆಗೆ ಮೀನಾಕ್ಷಿ, ಲಾವಣ್ಯ ಇವರಿಗೆ ಅಕ್ರಮವಾಗಿ ಖಾತೆಗಳನ್ನು ಸಹ ಮಾಡಿಕೊಟ್ಬಿಟ್ಟು ಹೊರಟೋಗ್ತಾರೆ. ಇದು ಮತ್ತೆ ಮೂಲ ಮಾಲೀಕರ ಗಮನಕ್ಕೆ ಬರುತ್ತೆ. ಮತ್ತೆ ಪ್ರಾದೇಶಿಕ ಆಯುಕ್ತರನ್ನ ಭೇಟಿ ಮಾಡ್ತಾರೆ. ಆಗ ಇಡೀ ಲ್ಯಾಂಡ್ ವಿಲೇವಾರಿ ಅಂದರೆ ಏನೇನೆಲ್ಲ ಪ್ರೋಸೆಸ್ ಆಗಿತ್ತು ಅವೆಲ್ಲವನ್ನ ಇವರು ಆನ್ಲೈನಲ್ಲಿ ತಡೆ ಹಿಡಿತಾರೆ, ಲಾಕ್ ಮಾಡಿದ್ದಾರೆ. ಆ ಒಂದು ಆ್ಯಪನ್ನು, ಆ ಪಾಣಿ ನಂಬರ್ ಏನಿದೆ, ಸರ್ವೆ ನಂಬರ್ಗಳನ್ನು, ಅದಕ್ಕೆ ಜೊತೆಗೆ ಕೋರ್ಟ್ನಲ್ಲಿ ಇದು ಸಿವಿಲ್ ಮ್ಯಾಟ್ರ್ ದಾಖಲು ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಸಹ ಕೊಡ್ತಾರೆ. ಸದ್ಯ ಈಗ ಮೂಲ ಮಾಲೀಕರು ಯಾರು ನಕಲಿ ರಾಧಾಗಳನ್ನು ಸೃಷ್ಟಿ ಮಾಡಿದ್ರು ಅವರ ವಿರುದ್ಧ ಒಂದು 3 ಕೇಸನ್ನು ದಾಖಲು ಮಾಡಿದ್ದಾರೆ. OS ನಂಬರ್ಗಳನ್ನು ದಾಖಲು ಮಾಡಿ ಅವರು ಕೇಳಿಕೊಂಡಿರ್ತಾಗ ಇಷ್ಟೇ, ನಾವು ದಾಖಲೆಗಳನ್ನು ಕೊಡ್ತೀವಿ, ಅವರು ದಾಖಲೆಗಳನ್ನು ಕೊಡಿ, ಎಲ್ಲ ದಾಖಲೆಗಳನ್ನು FSLಗೆ ಕಳಿಸ್ಕೊಡಿ, ಯಾವುದು ಅಸಲಿ ಇರುತ್ತೋ ಅವರ ಪರವಾಗಿ ನ್ಯಾಯವನ್ನು ಕೊಡಿಸ್ಕೊಡಿ ಅಂತಕ್ಕಂಥ ಒಂದು ಮನವಿಯನ್ನು ಸಹ ಮಾಡಿದ್ದಾರೆ. ಈಗ ಸದ್ಯ ಕೋರ್ಟು ಅದೇ ಸೂಚನೆಯನ್ನು ಕೊಟ್ಟಿದೆ. ಈಗ ಮೂಲ ಮಾಲೀಕರು ಕೊಟ್ಟಿರ್ತಕ್ಕಂಥ ದಾಖಲೆಗಳನ್ನು FSLಗೆ ರವಾನೆ ಮಾಡಿದ್ದಾರೆ. ತನಿಖಾಧಿಕಾರಿಗಳಾದಂಥ ಏನು ಅವಲಹಳ್ಳಿ ಇನ್ಸ್ಪೆಕ್ಟರ್ ಜೊತೆಗೆ ಈ ಪ್ರಕರಣದಲ್ಲಿ ವಿಶೇಷವಾಗಿ ACP ರೀನಾ ಸುವರ್ಣ ಅವರನ್ನು ತನಿಖಾಧಿಕಾರಿಯನ್ನಾಗಿ ನೇಮಕ ಮಾಡಿದ್ದಾರೆ. ಅವರು FSL ವರದಿ ಬಂದಂಥ ಬಳಿಕ ಯಾರು ಇದರಲ್ಲಿ ನಕಲಿ ಮಾಲೀಕರಿದ್ದಾರೆ, ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ, ಫೋರ್ಜರಿ ಮಾಡಿದ್ದಾರೆ, ಇದು ಅಪರಾಧ. ಯಾಕಂತಂದರೆ ಇಲ್ಲಿ ಮೂಲ ಮಾಲೀಕರು ಆದಂಥ ಜಮೀನು ಮಾಲೀಕರಿಗೂ ವಂಚನೆ ಮಾಡಿರೋದು, ಕೋರ್ಟ್ಗೂ ಸುಳ್ಳು ಮಾಹಿತಿಯನ್ನು ಕೊಟ್ಟು ಕೋರ್ಟ್ಗೂ ವಂಚನೆ ಮಾಡಿರ್ತಕ್ಕಂಥ ಆರೋಪದಲ್ಲಿ ಫೋರ್ಜರಿ ಪ್ರಕರಣ ಕಂಡು ಬಂದಾಗ ಅವರನ್ನು ಬಂಧನ ಮಾಡುವಂಥ ಎಲ್ಲ ಅವಕಾಶಗಳು ಇದ್ದಾವೆ. ಹೀಗಾಗಿ ಏನು FSL ವರದಿ ಬರೋದಕ್ಕೆ ತನಿಖಾಧಿಕಾರಿಗಳು ಕಾಯ್ತಾ ಇದ್ದಾರೆ. ಜೊತೆಗೆ ಇಡೀ ಪ್ರಕರಣ ಒಬ್ಬ ತಹಶೀಲ್ದಾರ್ ಏನು ವಿಶೇಷವಾಗಿ ವಿಶೇಷ ತಹಶೀಲ್ದಾರ್ ಮಹೇಶ್ ಏನಿದ್ದಾರೆ ಆತನೇ ಇಡೀ ಪ್ರಕರಣದಲ್ಲಿ ತುಂಬ ಹೆಸರು. ಜೊತೆಗೆ ಆತನ ಹಿಂದೆ ಈ ನಕಲಿ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿದಂಥವ್ರು, ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದಂಥ NG ಮೇನ್ ಹೆಸರು ತುಂಬ ಕೇಳಿ ಬರ್ತಾ ಇದೆ. ಶ್ರುತಿ. ಓಕೆ ಮಂಜುನಾಥ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.